ಜನರಾಯಗಲಿರಲಿ ಹುಲ್ಗೆರ ಕಪ್ಪಲು ಬೀದಿಯಲಿ ನಾಲ್ಕು ಜನರ ಯಗಲಲ್ಲಿ ಹುಲ್ಗೆರ ಕಪ್ಪಲು ಬೀದಿಯಲಿ ಯಾರಪ್ಪ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಯಾರದವ್ವ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ನಾಲ್ಕು ಜನರ ಯಗಲಲ್ಲಿ ಗೌಡನ ಮಗನೋಳೆ ರಾಜನಂಗೆ ಹೊರಟೌರೆ ಗೌಡರ ಮಗನೋಳೆ ರಾಜನಂಗೆ ಹೊರಟವರೆ ಸಾವಿತ್ರಮ್ಮನ ಸುಕುಮಾರ ಮರ್ಯಾದೆಯಲ್ಲೋ ಸರದಾರ ಸಾವಿತ್ರಮ್ಮನ ಸುಕುಮಾರ ಮರ್ಯಾದೆಯಲ್ಲೋ ಸುಕುಮಾರ ನಾಲ್ಕು ಜನರ ಯಗಲಲ್ಲಿ ಹುಲ್ಗೆರ ಕಪ್ಪಲು ಬೀದಿಯಲಿ ಯಾರದವ್ವ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ನೀನು ಜೀವ ಬಿಡುವಾಗ ಯಾರ್ಯಾರ ನಿಲ್ಕಂಡು ಸುನೀಲ ನೀನು ಜೀವ ಬಿಡುವಾಗ ಯಾರ್ಯಾರ ನೆನೆದೋ ಸುನೀಲ ಎತ್ತೋರ ಪಾದವರನ ಕಂಡ ನಿನ್ನ ಒಡ ಉಂಟನಾದರೂ ನೆನಕಂಡ ಮನದೇವರಾದರೂ ನೆನೆಕೊಂಡ ನಿನ್ನ ಸ್ನೇಹಿತರನ್ನು ನೆನೆಕೊಂಡ ನಾಲ್ಕು ಜನರ ಹೆಗಲಲ್ಲಿ ಹುಲ್ಗೆರ ಕಪ್ಪಲು ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಯಾರದವ್ವ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ತುಂಬಿದ ಮನೆಯಲ್ಲಿ ಬದುಕಿದೆ ತುಂಬಿದ ಸೇರಂಗೆ ಹೊರಟಲ್ಲೋ ತುಂಬಿದ ಮನೆಯಲ್ಲಿ ಬದುಕಿದೆ ತುಂಬಿದ ಪರದಂಗೆ ಇದ್ದಲ್ಲೋ ಹೊರಟಲ್ಲೋ ನನ್ನ ಸರದಾರ ಹೊರಟಲ್ಲೋ ನನ್ನ ಸರದಾರ ಸಾವಿತ್ರಮ್ಮನ ಬಂಗಾರ ಹೊರಟಲ್ಲೋ ನನ್ನ ಸರದಾರ ಸಾವಿತ್ರಮ್ಮನ ಬಂಗಾರ ನಾಲ್ಕು ಜನರ ಹೆಗಲಿಲ್ಲಿ ತುಂಗೆರ ಕಪ್ಪಲು ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಯಾರದವ್ವ ಮೆರವಣಿಗೆ ರಾಚೇಗೌಡನ ಮೆರವಣಿಗೆ
ಬೆಟ್ಟಾದ ಬಿದಿರ ತಂದವರೇ ಪಲ್ಲಕ್ಕಿಯನ್ನೇ ಮಾಡವರೇ ಮಲ್ಲಿಗೆ ಹೂವಿನ ಸಿಂಗಾರ ಉಲ್ಕೆರೆ ಕೊಪ್ಪಲ ಬಂಗಾರ ಮಲ್ಲಿಗೆ ಹೂವಿನ ಸಿಂಗಾರ ಉಲ್ಕೆರೆ ಕೊಪ್ಪಲ ಬಂಗಾರ ನಾಲ್ಕು ಜನರ ಹೆಗಲಿನಲ್ಲಿ ಹುಲ್ಗೆರೆ ಕೊಪ್ಪಲು ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಯಾರದವ್ವ ಮೆರವಣಿಗೆ ರಾಜೇಗೌಡನ ಮೆರವಣಿಗೆ ದಿನಗಳು ಕಳೆದೊಯ್ದು ನಮ್ಮ ಮಾರುಡ ಮುಗಿದೊಯ್ದು 11ನೇ ದಿನವೂ ಕಳೆದಾಯ್ತು ಹಾಲು ತುಪ್ಪನು ಎರೆದಾಯ್ತು ಪವನಾಕಿದರು ಕಲ್ಲ ಪಾಪವ ಕಳೆದಾರೋ ಸುನೀರ ಬಂಧು ಬಳಗ ಬಂದವರೇ ಭಾರಿ ದುಃಖ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ಹುಲ್ಗೆರೆ ಕೊಪ್ಪಲು ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಯಾರದವ್ವ ಮೆರವಣಿಗೆ ಸುನಿಲ್ ಕುಮಾರನ ಮೆರವಣಿಗೆ ಆಚೆಗೂಡ ಹುಟ್ಟಿದಾಗ ಎತ್ತ ತಾಯಿಯ ತೋಳಿನ ಆಸರೆ, ಸತ್ತ ಮೇಲೆ 4 ಜನರ ಹೆಗಲ ಆಸರೆ. ಉಸಿರಿಂದ ಹೆಸರುಳಿದು ಉಸಿರು ಹೋಗುವ ತನಕ ಜೀವನ. ಆದ್ದರಿಂದ ಇವತ್ತು ನಮ್ಮ ಸುನೀಲ್ ಇಹದ ವ್ಯಾಪಾರವನ್ನು ಮುಗಿಸಿದ್ರು. ಅವರಿಗೆ ಮೋಕ್ಷ ಸಾಧನೆ ಇವತ್ತಾಗ್ತಾ ಇದೆ. ಅಪಾರವಾದಂಥ ಜನ ಆ ಕುಟುಂಬದೊಟ್ಟಿಗೆ ನಿಂತರೆ ಅದಕ್ಕೆ ಅದನ್ನು ದುಃಖಭಾಗಿಗಳು ಅಂತಾರೆ. ಒಂದು ಮನೆ ಸಂತೋಷದಲ್ಲಿ ಎಷ್ಟು ಸಂತೋಷವಾಗಿ ಭಾಗವಹಿಸ್ತೀವೋ ಆ ಮನೆಗೆ ದುಃಖ ಬಂದಾಗ, ನೋವಾದಾಗ ಅದರ 2 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೋದು. ಯಾಕೆಂದರೆ ಸಂತೋಷ ಹಂಚ್ಕೊಳ್ಳೋಕೆ 1000 ಜನ ಸಿಗ್ತಾರೆ, ದುಃಖ ಹಂಚ್ಕೊಳ್ಳಿಕ್ಕೆ 10 ಜನ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಒಂದು ಮನೆಯ ಕಷ್ಟಕ್ಕೆ ಮಿಡಿದ ಹೃದಯಕ್ಕೆ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ಇವತ್ತು ನಾವು ನಾಳೆ ಇರೋದಿಲ್ಲ, ಅದು ಖಂಡಿತ ಅಕ್ಷರ ಸತ್ಯ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜನನೇ ಜನರೇ ಸೈನಂ ಅಂತ. ಅಂದ್ರೆ ಕಾಲಚಕ್ರ ಇದು, ಹುಟ್ಟು ಸಾವು ನಿರಂತರವಾಗಿ ನಡೀತಕ್ಕಂಥ. ಇವತ್ತು ಸಾವಾಗಿದೆ, ಮತ್ತೆ ಹುಟ್ಟಾಗ್ತದೆ. ನಾಳೆ ಒಂದಿನ ಗುರುತಿಸ್ತಾರೆ, ನೋಡು ಸುನಿಲ್ ನಂಗೆ ಆ ಮಗು ಅಂತ. ಸುನಿಲ್ ನಂಗೆ ಆಡ್ತದಲ್ವಾ, ಅದು ಹಂಗೆ ನಡೀತದಲ್ವಾ, ಹಂಗೆ ಮಾತಾಡ್ತದಲ್ವಾ ಅಂತ. ಯಾಕೆಂದ್ರೆ ದೇವರು ದಯಾಮಯಿ. ದುಃಖ ತುಂಬ ದಿನ ಕೊಡೋದಿಲ್ಲ, ಸುಖ ಜಾಸ್ತಿ ದಿನ ಇಡುವುದಿಲ್ಲ. ಸುಖಕ್ಕೂ ಆಯಸ್ಸು ಕಡಿಮೆನೆ, ದುಃಖಕ್ಕೂ ಆಯಸ್ಸು ಕಡಿಮೆ. ಆದ್ದರಿಂದ ದುಃಖದ ಆಯಸ್ಸು ಕಡಿಮೆ ಆಗಲಿ, ತೊಂದರೆ ಇಲ್ಲ. ನಗ್ನಗ್ತಾ ಕುಳಿಸ್ಕೊಂಡು ಸಂತೋಷ ಕಳಿಸ್ಕೊಟ್ಬಿಡ್ಬೇಕು. ಈಗ ದೊಡ್ಡವರು ಹೇಳ್ತಾರೆ, ನಗ್ತಾ ಕಳಿಸ್ಬಿಡಪ್ಪ, ನಾವೇನು ಶಾಶ್ವತವ ಇಲ್ಲಿ ಅಂತ. ಬೆಳಿಗ್ಗೆ ಹೋದವರೆಲ್ಲ ಸ್ಮಶಾನದ ಹತ್ರ ಒಂದು ಚೊಂಬ ಹಾಲು ಹಿಡ್ಕೊಂಬರ್ತಾರೆ. ಎಲ್ಲ ಹಾಲು ಮುಟ್ಬಿಟ್ಟು ಬಂದದ್ದು. ಯಾಕೆ ಮುಡ್ದು ಹಾಲು ಅಂತ? ಅದಕ್ಕೊಂದು ಕಾರಣ, ಅದು ನಿರ್ದಿಷ್ಟವಾದ ಕಾರಣ. ಹಾಲು ಮುಟ್ಟೋದಕ್ಕೆ ಈ ಜಗತ್ತಲ್ಲಿ ದೇವಲೋಕದ ಅಮೃತಕ್ಕೆ ಸಮಾನವಾಗಿ ಗೋಮಾತೆಯ ಕ್ಷೀರ ಹಾಲು. ನಿಮ್ಮೆಲ್ಲರೂ ಹೋದಾಗ ಸ್ಮಶಾನಕ್ಕೆ ಹೋಗಿ ಕುಳಿತಾಗ ಸುನೀಲ ಕೇಳ್ತಾನಂತೆ, ನನ್ನೊಬ್ಬನ್ನೇ ಹೋಗುವಂತಿರಲ್ಲ ನೀವೆಲ್ಲ, ನೀವು ಬನ್ನಿ ಹೋಗುವ ಅಂತ. ಆಗ ನಾವು ಹಾಲು ಮುಟ್ಟಿ ಪ್ರಮಾಣ ಮಾಡ್ತೀವಿ, ಕಂದ ಸುನೀಲ ಇವತ್ತು ನೀನು ನಡಿ, ನಮ್ಮ ಟೈಮ್ ಬಂದು ನಾವು ಬರ್ತೀವಿ, ನಾವೇನಿಲ್ಲೇ ಇದ್ದ ಹೊಂಕೆರೆ ಕೊಪ್ಪಲಲ್ಲಿ ಅಂತ. ಅದಕ್ಕೆ ಹಾಲು ಮುಟ್ಟಿ ಪ್ರಮಾಣ ಮಾಡೋದು, ಅಕ್ಷರ ಸಾಕ್ಷಿಯಾಗಿ. ಯಾರೋ ಈ 4 ನಿನ್ನ ಒತ್ತು ನಡೆಯುವ ಗುಣವಂತರು.
ಋಣ ಹೆಗಲ ಮೇಲೆ ಇರುವಂಥ ಋಣ ಯಾರಿಗಿದೆಯೋ ಅದಕ್ಕೋಸ್ಕರ ಯಾರೋ ಯಾರೋ ಈ ನಾಲ್ವರು ಯಾರೋ ಯಾರೋ ಈ ನಾಲ್ವರು ನಿನ್ನ ಒತ್ತು ನಡೆವ ಈ ಗುಣವಂತರು ಒಂದು ಬಳಗಲ್ಲ ಈ ಹೃದಯವಂತರು ಒಂದು ಹೋಗ ನಡುವೆ ಸಂಬಂಧ ತಂದರು ನಾಲ್ಕು ಎಗಲ ಮೇಲೆ ಬದುಕಿನ ಕೊನೆಯಾಸೆ ಮುಷ್ಟಿ ಮೈಸಿನಲ್ಲಿ ಮುಗಿಯುವ ಈ ಜಾತ್ರೆ ಯಾರೋ ಯಾರೋ ಈ ನಾಲ್ವರು ನಿನ್ನ ಹೊತ್ತು ನಡೆವ ಈ ಗುಣವಂತರು ಒಂದು ಬಳಗವಲ್ಲ ಈ ಹೃದಯವಂತರು ಒಂದು ಹೋಗ ನಡುವೆ ಸಂಬಂಧ ತಂದರು ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆ ಯಾತ್ರೆ ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ ಯಾರೋ 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 ಎಂಬ ಹಬ್ಬದಲ್ಲಿ ಸಪ್ತಪದಿಯ ತುಳಿಯುವಲ್ಲಿ ಕಡೆಯವರೆಗೂ ಇರುವೆ ಎಂದು ಮಾತು ಕೊಟ್ಟೆಯ ನಂಬಿ ನನ್ನ ಬಾ ಎಂದು ಕೈಯ ಹಿಡಿದೆಯ ಕೊಟ್ಟ ಮಾತು ನಡೆಸಲಿಲ್ಲ ಪಡದಿ ನಂಬಿಕೆ ಉಳಿಸಲಿಲ್ಲ 10 ದಿನಕ್ಕೆ ಕೈಯ ಕೊಟ್ಟು ಹೊರಟು ಬಿಟ್ಟೆಯ ನಾಳು ನೀರಿನಲ್ಲ ಪಡದಿಯನ್ನು ಬಿಟ್ಟು ಹೋದೆಯ ಬೇಡುವೆ ತಿಮ್ಮಪ್ಪನ ಮರಳಿ ಬಾರೋ ಸುನಿ ಬೇಡುವೆ ತಿಮ್ಮಪ್ಪನ ಮರಳಿ ಬಾರೋ ಸುನಿ ಪಾಪೆಗೌಡ್ರ ವಂಶದಲ್ಲಿ ಮತ್ತೆ ಹುಟ್ಟಿವ ನಿನ್ನ ಪ್ರೀತಿ ಮನೆಯೊಳಗೆ ಮತ್ತೆ ಜನಿಸಿದ ಯಾರೋ ಯಾರೋ ಈ ನಾಲ್ವರು ನಿನ್ನ ಹೊತ್ತು ನಡೆವ ಈ ಗುಣವಂತರು ಹಣವೇ ಎಂದು ದೇವರಂತೆ ಜಗವೇ ಹಣದ ಮುಷ್ಟಿಯಲಂತೆ ಹಣವ ಬಿಟ್ಟು ನಿನ್ನ ಗುಣವ ಎಲ್ಲ ಇಷ್ಟಪಟ್ಟರು ಪ್ರೀತಿಯ ನಿನ್ನ ಪ್ರೀತಿಗೆ ಬೆಲೆಯ ನಿಟ್ಟರು ನೀತಿಯುಳ್ಳ ನಿನ್ನೂರಿನ ಜನರೆಲ್ಲ ಸೇರಿದರು ಒಳ್ಳೆಯಿಡಲು ಮನಸ್ಸು ಬರದೆ ಅಳುತ್ತ ನಿಂತರೋ ನಿನ್ನ ಶವದ ಮುಂದೆ ಎಲ್ಲ ಓಲಾಡಿದರು ನೀನು ಪ್ರೀತಿಸಿದ ಸಮಾಜ ನಿನ್ನ
ಧ್ವನಿಯಲ್ಲಿ ನಿನ್ನ ಜನ್ಮ ಸಾರ್ಥಕವಾಯಿತು ಕಲಿಯುಗದಲ್ಲಿ. ಯಾರೋ ಯಾರೋ ಈ ನಾಲ್ವರು ನಿನ್ನ ಹೊತ್ತು ನಡೆವ ಈ ಗುಣವಂತರು, ಒಂದು ಬಳಗವಲ್ಲ ಈ ಹೃದಯವಂತರು, ಒಂದು ಹೋಗ ನಡುವೆ ಸಂಬಂಧ ತಂದರು. ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆ ಯಾತ್ರೆ, ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ. ಯಾರೋ 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 ಯಾರೋ. ಮನುಷ್ಯನಿಗೆ ಅಂತಃಕರಣ ಅಂತ ಒಂದಿದೆ. ಹೊರಗಿನ ಕಣ್ಣು ಬೇರೆ, ಒಳಗಿನ ಕಣ್ಣು ಬೇರೆ. ಮರುಗೋ ಮನಸ್ಸಿಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಮೆರೆಯೋ ಮನಸ್ಸಿಗೆ ಗೊತ್ತಷ್ಟೇ ಜಾತಿ. ಮರುಗೋ ಮನಸ್ಸು ಯಾರ್ದಾದ್ರೇನು. ಇವತ್ತು ಇಡೀ ಪಾಂಡವಪುರ ತಾಲೂಕು, ನಮ್ಮ ಮಂಡ್ಯ ಜಿಲ್ಲೆ ಸುದ್ದಿ ಕೇಳಿದಾಗ ಭಾಳ ನೋವು. ಯಾಕೆ ಮದುವೆ ಆಗತ್ತಿನ ಕೊಟ್ಬಿಟ್ನಪ್ಪ. ನೋಡಿ, ನಮ್ಮ ಲೆಕ್ಕ ಹಿಂಗೆ. ಆದರೆ ಭಗವಂತನ ಲೆಕ್ಕ ಇದ್ದದ್ದು ಹೆಂಗೆ ಅಂದರೆ, ನಿನ್ನ ಕಂಕಣ ಕಡ್ದ ತಿನ್ನಕ್ ಬಾರೋ ಅಂತ ಅವನು ಬರೆದು ಕಳಿಸಿರುವುದೇ ಹಂಗೆ. ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ವಿಧಿ ನಿಯಮವನ್ನು ಮೀರಲಾರಿಂದವುದು ಒದಗೆ ಸುಖ ದುಃಖ ಬಗೆ ವಿಧಿ ಆಟ ಜಗದಿ. ವಿಧಿಯ ನಿಯಮದಲ್ಲಿ ವಿಧಿಯ ನಿಯಮದಲ್ಲಿ ತ್ರಿಮೂರ್ತಿಗಳ ಸಿಲುಕಿರಲು ಮೊದಲು ಮಾನವ ನಿನ್ನಿಂದೇನಹುದು ಅಂತ. ಯಾರೋ ಒಂದು ಬೈದ್ರೆ ಹೋಗಿ ಯಾರಿಗಾರ ಹೇಳ್ಬೋದು, ಬೋದ್ಬಿಟ್ನಲ್ಲ ಅಂತ. ಯಾರೋ ಹೊಡೆದ್ಬಿಟ್ರೆ ಕಂಪ್ಲೇಂಟ್ ತರ ಕೊಡ್ಬೋದು ಹೋಗಿ. ವಿಧಿ ಹೊಡೆದ್ಬಿಟ್ರೆ ಯಾರಿಗಪ್ಪ ಹೇಳ್ಬೇಕಾದ್ ನಾವು? ಸುಮ್ಮನೆ ಹೊಡ್ಸ್ಕೋಬೇಕಷ್ಟೇ. ಹೊಡಿಯಪ್ಪ, ಬಂದದ್ದೆಲ್ಲ ಬರಲಿ, ಭಗವಂತ ನಿನ್ನ ದಯೆಯೊಂದಿರಲಿ ಅಂತ. ಅಕಾಲಿಕವಾದ ಮರಣ ನಮ್ಮ ಸುನೀಲ್ ಅವರು. ಬಹಳ ನೋವಿನ ಮರಣ, ಅತ್ಯಂತ ದುಃಖ. ಏನೋ ಒಂದು 70 ವರ್ಷ 80 ವರ್ಷ ದಾಟ್ತೊಂಡು ಜೀವ ಬಿಟ್ರೆ ನಗ್ನಗ್ತ ಕಳಿಸ್ಬಿಡ್ಬೋದು ಎಲ್ಲರೂ. ಆದ್ರೆ ಈಗ ಎಷ್ಟೇ ಪ್ರಯತ್ನ ಪಟ್ಟರು ಮನಸ್ಸು ನೋವು ಅದೇ ವಾಪಸ್ ಹೋಗ್ತದೆ, ಅದೇ ಲೆಕ್ಕಕ್ಕೆ ಹೋಗ್ತದೆ, ಅದೇ ಮಾತು. ಊರು ತುಂಬ ಅಂಗಡಿ ತಗೋ ಅದೇ ಮಾತು, ಹೋಟ್ಲ ಹತ್ರ ಅದೇ ಮಾತು. ಮರಿಲಿಕ್ಕಾಗದಿರುವಂತ ನಾವು. ಅದಕ್ಕೆ ಕಾಲ ಭಗವಂತನಿಗೆ ಎಲ್ಲ ಮರೆಸೋ ಶಕ್ತಿ ಇರೋದು ಅವನಿಗೆ, ನಮಗಲ್ಲ. ನಾವು ಒಂದಷ್ಟು ಪದ ಆಡ್ಬೋದು, ಒಂದಷ್ಟು ಮಾತಾಡ್ಬೋದು, ನಿಜವಾಗಿಯೂ ದುಃಖ ಶಮನ ಮಾಡೋ ಶಕ್ತಿ ಅವನಿಗದೆ. ಆದ್ದರಿಂದ ಆ ದುಃಖವೆಲ್ಲ ಶಮನವಾಗಲಿ, ಕುಟುಂಬ ಚೆನ್ನಾಗಿರಲಿ. ಉಲ್ಕೆರೆ ಗ್ರಾಮದ ಎಲ್ಲರಿಗೂ ಬಂಧುವಾಗಿದ್ದ ನಮ್ಮ ಸುನೀಲ್ ಇವತ್ತು ಭವದ ಸಂಕೋಲೆ ದಾಟಿದ್ದಾರೆ. ಜೀವ ಅಳುತ್ತೆ, ದೈವ ನಗುತ್ತೆ, ವಿಧಿಯಾಟ ಕಂಡೋರು ಯಾರೋ ಮಾನವ ಅಂತ. ಜೀವ ನಾವು ಅಳ್ತೀವಿ, ಭಗವಂತ ನಗ್ತಾನಂತೆ. ಯಾಕಂದ್ರೆ ನೀವ್ಯಾಕೆ ಅಳ್ತೀರ? ಅವನ ಆಯುಷ್ ಬರ್ದಿದ್ದೆ ಅಷ್ಟು ನಾನು. ಅದಕ್ಕೆ ನಮಗೆ ಕಣ್ಣೀರು, ದೈವಕ್ಕೆ ನಮಗೆ. ನಗುತ್ತೈತ ದೈವ ಅಲ್ಲೇ, ಅಳುತ್ತೈತ ಜೀವ ಇಲ್ಲೇ. ನಗುತ್ತೈತ ದೈವ ಅಲ್ಲೇ, ಅಳುತ್ತೈತ ಜೀವ ಇಲ್ಲೇ. ವಿಧಿಯಾಟ ಕಂಡೋರ್ಯಾರೋ ಮಾನವ. ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ನಗುತ್ತೈತ ದೈವ ಅಲ್ಲೇ, ಅಳುತ್ತೈತ ಜೀವ ಇಲ್ಲೇ. ನಗುತ್ತೈತ ದೈವ ಅಲ್ಲೇ.
ಮರೆತೋದ್ರೆ ಹಾಗೆ ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋದ್ರೆ ಅಲ್ಲಿ ಬೆಲೆಯಲ್ಲೋ ತಂದೆ ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರಾರು ಮಾನವ ವಿಧಿಯಾಟ ಕಂಡೋರಾರು ಮಾನವ ನಗುತ್ತೈತ ದೈವ ಅಲ್ಲಿ ಅಳುತ್ತೈತ ಶಿವ ಇಲ್ಲಿ ನಗುತ್ತೈತ ದೈವ ಮನದಾಸನೂರು ಪಡುವವರು ಯಾರು ಚರಿಬೇಡ ಯಾರ ನಿಜಾಯಿತ ದೂರ ತಿಳುಕೊಂಡ್ರೆ ಬಾಳು ಅದನಾರು ಮುಚ್ಕೊಂಡ್ರೆ ನಿಂಗೆ ಕಡೆ ತನಕಗೋಡು ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರಾರು ಮಾನವ ವಿಧಿಯಾಟ ಕಂಡೋರಾರು ಮಾನವ ನಗುತ್ತೈತ ದೈವ ಅಲ್ಲಿ ಅಳುತ್ತೈತ ಜೀವ ಇಲ್ಲಿ ನಗುತ್ತೈತ ದೈವ ಅಲ್ಲಿ ಅಳುತ್ತೈತ ಜೀವ ಇಲ್ಲಿ ವಿಧಿಯಾಟ ಕಂಡೋರಾರು ಮಾನವ ವಿಧಿಯಾಟ ಕಂಡೋರಾರು ಮಾನವ ವಿಧಿಯಾಟ ಕಂಡೋರಾರು ಮಾನವ